ಗುರುಜಿ, ವಿರಾಮಕ್ಕೆ ಮುನ್ನ ನೀವು ಹೇಳ್ತಿದ್ರಿ ವಿವಿಧ ಗುರುಗಳನ್ನ ಹೇಗೆ ಸ್ಮರಿಸಬೇಕು, ಜೊತೆಗೆ ಹೇಗೆ ನಮಸ್ಕರಿಸಬೇಕು ಅಂತ ಕೂಡ ಹೇಳ್ತಿದ್ರಿ. ಹಾಗೆ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಏನೆಲ್ಲ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಕೂಡ ಹೇಳ್ತಿದ್ರಿ. ಮಾತುಕತೆಯನ್ನು ಮುಂದುವರಿಸೋಣವೇ? ಖಂಡಿತ. ಇಲ್ಲಿ ನಾವುಗಳು ಈ ಗುರು ಪ್ರಾರ್ಥನಾ ಮಂದಿರ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಂದಿರವನ್ನು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ಇಡೀ ಜಗತ್ತಲ್ಲಿ ನಾವು ಭೂತೋನ ಭವಿಷ್ಯತಿ ಅಂತ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಪ್ರತಿಯೊಬ್ಬನಿಗೂ ಗುರುದೋಷ ಇದ್ದೇ ಇರುತ್ತೆ. ಗುರುಬಲ ಇಲ್ಲದೆ ಇರತಕ್ಕಂಥವನು ಸಾಕಷ್ಟು ಜನ ಇದ್ದಾರೆ. ಎಷ್ಟೋ ಜನ ಗುರುಬಲ ಉಚ್ಚನಾಗಿದ್ದಾಗ, ಅಂದರೆ ಜಾಸ್ತಿ ಹೆಚ್ಚಾಗಿದ್ದರೂ ಸಹ ಕಷ್ಟವೇ. ಯಾಕೆ ಹೆಚ್ಚಾಗಿದ್ದಾಗ ಏನಾಗುತ್ತೆ? ಕಿಡ್ನಿ ಪ್ರಾಬ್ಲಮ್ ಬರೋದು ಹೆಚ್ಚಾಗಿದ್ದಾಗ. ಅಂದರೆ ಗುರು ಉಚ್ಚನಾಗಿ ತಾನು ಕೂತಿದ್ದಾಗ, ಹೆಚ್ಚಾಗಿರ್ತಕ್ಕಂಥ ಬಲವನ್ನು ಕೂತಿದ್ದಾಗ ಎಷ್ಟು ಬೇಕೋ ಅಷ್ಟು ಲಿಮಿಟ್ಸ್ ಇರಬೇಕು. ಈಗ ದೊಡ್ಡ ಗ್ರಹನ ಸಾಧಾರಣವಾಗಿ ನಾವು ಪಕ್ಕದಲ್ಲಿ ಚಿಕ್ಕದಾಗಿ ಇಟ್ಕೊಳ್ಳೋಕ್ಕಿಂತ ದೊಡ್ಡ ಗ್ರಹ ಪಕ್ಕದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ? ನಮ್ಮ ಮೇಲೆ ಆತಂಕವೋ ಏನೋ ಅಂತ ಅಂದ್ಕೊಳ್ಳುತ್ತೆ. ಹಾಗೆ ಆ ಗುರುಬಲವನ್ನು ಕಮ್ಮಿ ಮಾಡ್ಕೊಳ್ಳೋದಾಗಲಿ ಅಥವಾ ಹೆಚ್ಚು ಮಾಡ್ಕೊಳ್ಳೋದಾಗಲಿ, ಸಮ ಮಾಡ್ಕೊಳ್ಳೋದಾಗಲಿ, ಇದನ್ನೆಲ್ಲ ರೂಪರೇಖೆ ಮಾಡ್ಕೋಬೇಕು. ಈ ರೂಪರೇಖೆಗಳನ್ನ ಎಷ್ಟು ಜನಕ್ಕೆ ಮಾಡಿರ್ತೀರ? ಗುರು ಮಂದಿರ ಅಂದರೆ ಎಷ್ಟೋ ಜನ ಒಂದು ಕಡೆ ಹೋಗಿರ್ತೀರ. ಓಹೋ, ಶಿರಡಿ ಸಾಯಿಬಾಬಾ ದೇವಸ್ಥಾನ ಒಂದು ಕಡೆ ಹೋಗೋಣ, ಸರಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇನ್ನೊಂದು ಕಡೆ ಹೋಗೋಣ, ದಕ್ಷಿಣಾಮೂರ್ತಿ ಕ್ಷೇತ್ರ ಇನ್ನೊಂದು ಕಡೆ ಹೋಗೋಣ ಅಂತೀರ. ನೀವುಗಳು ಏಕಾಭಿವಾಗಿ ಎಲ್ಲ ಗುರುಗಳ ದರ್ಶನ, ಅಂದರೆ ದಕ್ಷಿಣಾಮೂರ್ತಿ, ರಾಘವೇಂದ್ರ ಸ್ವಾಮಿ, ಕೃಷ್ಣ ಪರಮಾತ್ಮ, ಸುಬ್ರಹ್ಮಣ್ಯ ಸ್ವಾಮಿ, ಅಂದರೆ ಷಣ್ಮುಖನಾಗಿ ಕೂತಾಗ ಅವನು ಕುಮಾರ ಗುರುವೇ ನಮಃ. ಏಕೋಭಿಯಾಗಿ ಕೂತಿದ್ದಾಗ ಎಲ್ಲಿ ಸಮುದ್ರದಲ್ಲಿ, ತಿರುಚಂದೂರು ಸಮುದ್ರದಲ್ಲಿ ಕೂತಿದ್ದ ಸುಬ್ರಹ್ಮಣ್ಯನು ವೇಲ್ನಿಟ್ಕೊಂಡು ವೇಲಾಯುಧನನ್ನು ತನ್ಸ್ಕೊಂಡಾಗ ಅವನು ಸಮುದ್ರ ಸುಬ್ರಹ್ಮಣ್ಯ. ಯಾಕೆಂದರೆ ಗುರು ಕ್ಷೇತ್ರವೇ ಹೌದು. ಗುರು ಮಂಗಳ ಯೋಗವಾಗತ್ತೆ. ಆ ಮಂಗಳ ಗ್ರಹ ಗುರು ಜೊತೆ ಬಂದಾಗ ಕೆಂಪಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಅದೇ ದೈವಕಾಂತಿ. ಆ ದೈವಕಾಂತಿ ಪ್ರತಿಯೊಬ್ಬರಿಗೂ ಬರಬೇಕು ಅಂದರೆ ಪ್ರತಿಯೊಂದು ಗುರುಗಳು ನಮಸ್ಕಾರ ಮಾಡಬೇಕು. ಗುರುನಾನಕ್ಗಾಗಲಿ, ಆದಿಶಂಕರಾಚಾರ್ಯರಾಗಲಿ, ರಾಮಾನುಚಾರ್ಯರಾಗಲಿ, ಮಧ್ವಾಚಾರ್ಯರಾಗಲಿ, ಹೀಗೆ ಎಲ್ಲ ಆಚಾರ್ಯಗಳನ್ನು ಸ್ಮರಣೆ ಮಾಡ್ಕೊಳ್ತಾ ನಿಮ್ಮ ಗುರುಗಳನ್ನು, ಹಿತೇಶದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯೆಗಳನ್ನು ಕಳಿಸ್ಕೊಟ್ಟಿರ್ತಕ್ಕಂಥ ಗುರುಗಳನ್ನ ಸ್ಮರಣೆ ಮಾಡಬೇಕು. ಇದನ್ನೆಲ್ಲ ಒಂದು ಆಚರಣೆ ನಾನು ತೋರಿಸ್ಕೊಡ್ತೀನಿ. ಈಗ ದೃಶ್ಯವನ್ನು ನೋಡಿ ಸಂತೋಷ ಪಡಿ. ಆನಂದವಾಗಿರ್ತಕ್ಕಂಥ ಗುರು ಸ್ಮರಣೆ ಜೊತೆಗೆ ಆ ಗುರು ವಾಕ್ಯ ಸಮೇತವಾಗಿ ಗುರುಗಳ ವಂದನೆ ನೀವು ಮಾಡಬಹುದು. ನೋಡಿ ವೀಕ್ಷಕರೇ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಹೇ ಗುರುವಿನ ಪಾದದ ಧೂಳಿನ ಕಣಕಣ ಮೃತ್ತಿಕೆಯಂತೆ ನೋಡು. ಹೇ ಗುರುವಿನ ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗಾಳಿಯು ಕೂಡ ಉಸಿರಾಡೋಲ್ಲ ಎಂದು. ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು. ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೇ ಎಂದು. ಶಿಕ್ಷಣ ರಕ್ಷಣೆ ಹೊಣೆಯನು ಹೊತ್ತ ಗುರುವು ಈತನೆ ಎಂದು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ
ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಬಂಧು ಭಕುತಿಗೆ ಸಿಂಧು ಭೇದವೇ ಕಾಣದು ಎಂದು. ಎಲ್ಲರೂ ಒಂದು ಎಲ್ಲವೂ ಒಂದು ಅನಿಸುತ್ತ ನಡೆಸುವ ಮುಂದು. ಹೇ ಗುರುವಿನ ನೆರಳಲೆ ಸಾವಿರ ದೇವರು ನೆಲೆಸುತ್ತಾರೆ ಬಂದು. ಕ್ಷಮೆಯಲಿ ತಾಯಿ ಕೃಪೆಯಲಿ ತಂದೆ ಗುರುವೇ ಎಲ್ಲವೂ ಇಂದು. ಇಂದು ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ ಅಭಿವಂದಿಸುವೆ ಪ್ರಭುವಿಗೆ. ನೋಡಿದ್ರೆ ಎಂಥ ಒಂದು ದೈವದರ್ಶನ. ಎಲ್ಲ ಗುರುಗಳ ವಂದನೆಯನ್ನು ಮಾಡ್ತಾ ಪರಮಾನಂದವಾಗಿರ್ತಕ್ಕಂಥ ನಿಮ್ಮ ಮನಸ್ಸಿಗೆ ಇನ್ನು ಹಿತವಾಗಿರ್ತಕ್ಕಂಥ ಆನಂದ ಆ ದೇವಾನಂದ. ಅದಕ್ಕೆ ನಾವುಗಳು ಆ ಕೆಂಪು ಕಾಂತಿಗಳು ಗುರುಮಂಗಳ ಯೋಗವಾಗಬೇಕಾದ್ರೆ ಹೇಗಿರಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು.